ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. IPL ನ ಆಲ್ಮೋಸ್ಟ್ ಮಿಡ್ ಸ್ಟೇಜಿಗೆ ನಾವು ಬಂದಿದ್ದೀವಿ. ಎಲ್ಲ ಮ್ಯಾಚ್ಗಳು ಕೂಡ ನಾವು ಆಲ್ಮೋಸ್ಟ್ ಎಲ್ಲ ಟೀಮ್ಗಳು 8, 7 ಈ ಥರ ಮ್ಯಾಚ್ ಆಡಿದ್ದಾವೆ. ಸೊ ಹಾಗಾಗಿ ಸದ್ಯಕ್ಕೆ ಪ್ಲೇ ಆಫ್ನ ರೇಸ್ ಮಾಡೋ ಜೋರಾಗಿದೆ. ಟೇಬಲ್ ಕಂಪ್ಲೀಟ್ ಒಂಥರ ಓಪನ್ ಇದೆ ಅಂತ ಹೇಳ್ಬೋದು. ಈಗಲೂ ಕೂಡ ಇವರೇ ಹೋಗ್ತಾರೆ, ಇದೇ 4 ಟೀಮ್ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಒಂದಷ್ಟು ಟೀಮ್ಗಳು ಟಾಪಲ್ಲಿದ್ದರೆ ಒಂದಷ್ಟು ಟೀಮ್ಗಳು ಬಾಟಮಲ್ಲಿರೋದು ಮೇಲ್ ಬರ್ತಾ ಇವೆ. ಸೊ ಇದರಲ್ಲಿ ಟೇಬಲ್ ಟಾಪರ್ ಆಗಿರೋದು ಗುಜರಾತ್ ಟೈಟನ್ಸ್. ನಿನ್ನೆ ಒಂದು ಅದ್ಭುತವಾದಂಥ ಗೆಲುವನ್ನು ಅವರು ಸಾಧಿಸಿದ್ರು. ಸೊ ಯಾವ ಟೀಮ್ ರೇಸ್ನಲ್ಲಿದೆ, ಜೊತೆಗೆ ಸದ್ಯಕ್ಕೆ ಗುಜರಾತ್ ಎಷ್ಟು ಪರ್ಫೆಕ್ಷನ್ ಈ ಟೀಮಲ್ಲಿದೆ. ಯಾರೂ ಕೂಡ ಈ ಸಿರೀಸ್ ಈ ಒಂದು ಟೂರ್ನಮೆಂಟ್ ಆರಂಭ ಆಗಬೇಕಾದ್ರೆ ಯಾರೂ ಅಂದ್ಕೊಂಡಿರಲಿಲ್ಲ ಗುಜರಾತ್ ಟಾಪರ್ ಆಗಿರುತ್ತೆ. ಯಾಕಂದರೆ ಚೆನ್ನೈ ಅಂತ ಟೀಮ್, ಮುಂಬೈ ಅಂತ ಟೀಮ್ಗಳು ಯಾವತ್ತೂ ಕೂಡ ಆ ರೇಸ್ನಲ್ಲಿ ಯಾವತ್ತೂ ಮುಂಚೂಣಿಯಲ್ಲಿ ಇರ್ತಾ ಇದ್ವು. ಆದರೆ ಚೆನ್ನೈ, ಮುಂಬೈ, SRH ಟೀಮ್ ಒಂದು ದೊಡ್ಡ ಬ್ಯಾಟಿಂಗ್ ಪವರ್ ಇದ್ದಂಥ ಟೀಮ್ ಈ ಸಲ ಇನ್ನೂ ಕೂಡ ಲಯ ಕಂಡುಕೊಳ್ಳೋಕೆ ಒದ್ದಾಡ್ತಾ ಇದೆ. ಏನು ಕೆಲವೊಂದು ಟೀಮ್ಗಳು KKR, ರಾಜಸ್ಥಾನ್ ರಾಯಲ್ಸ್ ಅಂತ ಟೀಮ್ಗಳು ಗೆಲುವಿನ ಹತ್ತಿರಕ್ಕೆ ಬಂದು ಒಳ್ಳೆ ಟೀಮ್ ಇದ್ದು ಕೂಡ ಅವರಿಗೆ ಆ ಬಾಂಡಿಂಗ್, ಆ ಟೀಮ್ನ ವೈಬ್ ಇನ್ನೂ ಕೂಡ ಕ್ರಿಯೇಟ್ ಆಗಿಲ್ಲ. KKR ನಿನ್ನೆ ಆಲ್ಮೋಸ್ಟ್ 9 ಬ್ಯಾಟ್ಸ್ಮನ್ಗಳಿದ್ದಾರೆ, ಆದರೂ ಕೂಡ ಆ ಟಾರ್ಗೆಟನ್ನು ಚೇಸ್ ಮಾಡೋಕ್ಕೆ ಅಟ್ಲೀಸ್ಟ್ ಹತ್ತಿರಕ್ಕೂ ಕೂಡ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಗುಜರಾತ್ ವಿಚಾರವಾಗಿ ನಾವು ಮಾತನಾಡೋಣ ನಿನ್ನೆ ಮ್ಯಾಚ್ ಬಗ್ಗೆ. ಮೊದಲಿಗೆ ಬ್ಯಾಟಿಂಗ್ ಮಾಡ್ತು ಗುಜರಾತ್ ಕೊಟ್ಟಂಥ ಸ್ಕೋರ್ ಏನಿದೆ ಒಳ್ಳೆ ಟೋಟಲ್ ಏನೇ. ಸೊ ಬಟ್ಲರ್ ಹಾಗೆ ಶುಭಾನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಈ 3 ಜನ ಅದ್ಭುತ ಫಾರ್ಮಲ್ಲಿದ್ದಾರೆ, ಟಾಪ್ 3. ಸೊ ಅದರಲ್ಲಿ ಸಾಯಿ ಸುದರ್ಶನ್ ಈ ಹುಡುಗನ ಬಗ್ಗೆ ಮಾತನಾಡಲೇಬೇಕು. ಯಾಕಂದರೆ ಪ್ರತಿ ಮ್ಯಾಚಲ್ಲಿ ಈತ ಬಂದಾಗ ಒಂದಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾನೆ ಇದ್ದಾನೆ. ಮೇ ಬಿ ಬಹುತೇಕ ಕಳೆದ 2 ವರ್ಷದಲ್ಲಿ ಇಷ್ಟು ಕನ್ಸಿಸ್ಟೆಂಟ್ ಆಗಿರುವಂಥ ಒಬ್ಬ ಬ್ಯಾಟ್ಸ್ಮನನ್ನು ನಾವು ನೋಡಿಲ್ಲ. ಅದಕ್ಕೇ ಅವ್ರಿಗೆ ಆರೆಂಜ್ ಕ್ಯಾಪ್ ಕೂಡ ಸಿಕ್ಕಿದೆ. ಎಲ್ಲ ಮ್ಯಾಚಲ್ಲೂ ಕೂಡ 60, 70, ಅದು ಕೂಡ ಒಂದು 40-50 ಬಾಲಲ್ಲಿ ವಿತ್ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ಕೊಂಡು ಆಡೋದು ಇಟ್ಸ್ ನಾಟ್ ಈಸಿ. ಸೊ ಈ ಹುಡುಗನ ಎಫರ್ಟ್ ಏನಿದೆ ಅದು ನಿನ್ನೆ ಮ್ಯಾಚಲ್ಲೂ ಕಂಡು ಬಂತು. 52 ರನ್ ಗಳಿಸಿದ್ರು, 36 ಬಾಲಿಗೆ 6 ಬೌಂಡ್ರಿ, 1 ಸಿಕ್ಸರ್. ಶುಭಾನ್ ಗಿಲ್ ಕೊನೆಯದಾಗಿ ಸೆಂಚುರಿ ಗಳಿಸ್ಬೋದಾಗಿತ್ತು, ಬಟ್ ಒಂದು ಕ್ಯಾಚ್ ಹೋಗಿ ರಿಂಕು ಸಿಂಗ್ ಕ್ಯಾಚ್ ಹಿಡಿದು ಔಟ್ ಆಗ್ತಾರೆ. 55 ಬಾಲಿಗೆ 90, 10 ಬೌಂಡ್ರಿ, 3 ಸಿಕ್ಸರ್. ಇನ್ನು ಬಟ್ಲರ್ ತಮ್ಮ ಹಿಂದಿನ ಗ್ರೇಟ್ ಫಾರ್ಮಲ್ಲಿದ್ದಾರೆ. ಅವರು ಸ್ವಲ್ಪ ಇಂಟರ್ನ್ಯಾಷನಲ್ ಸೈಡಲ್ಲಿ ಸ್ಟ್ರಗಲ್ ಮಾಡ್ತಾಯಿದ್ರು, ಬಟ್ IPLಗೆ ಒಂದಷ್ಟು ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡಿ ವಾಪಸ್ ಬಂದಿರೋದ್ರಿಂದ ನಿನ್ನೆ ಕೂಡ 23 ಬಾಲಿಗೆ 41, 8 ಬೌಂಡ್ರಿ, ಒಂದೊಳ್ಳೆ ಟಾರ್ಗೆಟನ್ನು ಸೆಟ್ ಮಾಡುತ್ತೆ. 198 ಈ ಪಿಚ್ನಲ್ಲಿ ಟಫ್ ಟಾರ್ಗೆಟ್ ಆಗಿತ್ತು. 199 ಹೊಡಿಬೇಕಾಗಿತ್ತು KKR. ಬಟ್ KKRನ ಬ್ಯಾಟಿಂಗ್ ಬಗ್ಗೆ ಆಗಲೇ ಹೇಳಿದ್ನಲ್ಲ, ಎಂತೆಂಥ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಗುರ್ಬಾಸ್ ಇದ್ದಾರೆ, ನರೇನ್ ಇದ್ದಾರೆ, ರಹಾನೆ, ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್, ಆಂಡ್ರೆ ರಸಲ್, ರಮನ್ದೀಪ್ ಸಿಂಗ್, ಮೊಯಿನ್ ಅಲಿ, ಅಂಕ್ರಿಶ್ ರಘುವಂಶಿ. ಸೊ ಆಲ್ಮೋಸ್ಟ್ ಅವರ ಟಾಪ್ ಆರ್ಡರ್ ನೋಡಿದ್ರೆ ಮೇಲಿಂದ ಲೋವರ್ ಆರ್ಡರ್ವರೆಗೂ ಕೂಡ ಬ್ಯಾಟ್ಸ್ಮನ್ಗಳು ತುಂಬಿ ತುಳುಕ್ತಾ ಇದ್ದಾರೆ. ಆಲ್ರೌಂಡರ್ಗಳಿದ್ದಾರೆ. ವೆಂಕಟೇಶ್ ಅಯ್ಯರ್ ಅಂತಾರ ಆಲ್ರೌಂಡರ್, ನರೇನ್, ಹಾಗೆ ಆಂಡ್ರೆ ರಸಲ್, ರಮನ್ದೀಪ್ ಸಿಂಗ್, ಒಬ್ರಿಗಿಂತ ಒಬ್ಬರು ಆಲ್ರೌಂಡರ್ಗಳೇ. ಬಟ್ ಆ ಟೀಮ್ ಓವರ್ ಆಲ್ ಜೆಲ್ ಆಗ್ತಿಲ್ಲ. ಮತ್ತೆ ಅವರು ಪಾಯಿಂಟ್ ಟೇಬಲಲ್ಲಿ ತುಂಬ ಕೆಳಗೆ ಹೋಗ್ತಾ ಇದ್ದಾರೆ. ಸೊ ನೆನ್ನೆ ಅವರು ಚೇಸ್ ನೋಡಿದಾಗ ರಹಾನೆ ಒಂದು 50 ರನ್ ಗಳಿಸಿದ್ದು ಬಿಟ್ಟರೆ ಆಮೇಲೆ ಆಲ್ಮೋಸ್ಟ್ ಎಲ್ಲ ಕೂಡ 14, 17, 21. ಹಾಗೆ ಅಂಕ್ರಿಶ್ ಎಂಡಲ್ ಬಂದು 13 ಬಾಲಿಗೆ 27 ಗಳಿಸಿದ್ರು. ಮೇ ಬಿ ಆ ಹುಡುಗನ ತುಂಬ ಲೋವರ್ ಆರ್ಡರ್ ಆಡಿಸ್ತಾ ಇದ್ದಾರೆ KKR ಅಂತ ಅನ್ನಿಸ್ತಾ ಇದೆ. ಸೊ ಹೀಗೆ ಗುಜರಾತ್ನ ಒಂದು ಟೀಮ್ನ ಒಂದು ಕಾಂಬಿನೇಷನ್ ನೋಡಿ. ಗಿಲ್ ಅಂತ ಒಬ್ಬ ಕ್ಯಾಪ್ಟನ್, ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ. ಸಾಯಿ ಸುದರ್ಶನ್ ಆರೆಂಜ್ ಕ್ಯಾಪನ್ನು ಗಳಿಸಿದ್ದಾರೆ. ಬೌಲಿಂಗ್ ಕಡೆ ನೋಡಿದಾಗ ಸಿರಾಜ್, ಪ್ರಸಿದ್ಧ ಕೃಷ್ಣ 16 ವಿಕೆಟ್ ಗಳಿಸಿರೋದು ನಮ್ಮ ಕನ್ನಡಿಗ ಹೆಮ್ಮೆ ವಿಚಾರ. ಪರ್ಪಲ್ ಕ್ಯಾಪ್ ಅವ್ರದ್ದಿದೆ. ಅವ್ರಿಗೆ ಹೊಸದಾಗಿ ಒಂದು ಹೆಸರು ಈಗ ಪರ್ಪಲ್ ಪ್ರಸಿದ್ಧ ಅಂತ ಕೂಡ ಈಗ ಫೇಮಸ್ ಆಗ್ತಾಯಿದೆ. ಯಾಕಂದರೆ ಅಂಥ ಟು ದ ಪಾಯಿಂಟ್ ಆನ್ ಸ್ಲಾಟ್ ಬೌಲಿಂಗನ್ನು ಅವ್ರು ಮಾಡ್ತಿದ್ದಾರೆ ಲೈನ್ ಜೊತೆಗೆ. ಸೊ ಇಂಜುರಿಯಿಂದ ಕಮ್ಬ್ಯಾಕ್ ಮಾಡಿ ಇಂಟರ್ನ್ಯಾಷನಲ್ ಟೀಮ್ಗೆ ಇನ್ ಆ್ಯಂಡ್ ಔಟ್ ಆಗ್ತಾ ಪ್ರಸಿದ್ಧ ಸಾಕಷ್ಟು ಕಳೆದ 4-5 ವರ್ಷ ನೋಡಿದ್ರೆ ಭಾಳಷ್ಟು ಲೋಸ್ ಆ್ಯಂಡ್ ಹೈಸ್ ಇದೆ ಅವ್ರದ್ದು, ಮೇನ್ಲಿ ಫಿಟ್ನೆಸ್ ವಿಚಾರವಾಗಿ. ಆದರೂ ಕೂಡ ಅದನ್ನು ಓವರ್ಕಮ್ ಮಾಡಿ ಒಂದು ಹೊಸ ಫ್ರಾಂಚೈಸಿಗೆ ಪ್ರಸಿದ್ಧ ಕೃಷ್ಣ ಕೊಡ್ತಿರುವಂಥ ಕಾಂಟ್ರಿಬ್ಯೂಷನ್ ಅದ್ಭುತ. ಗುಜರಾತ್ ಈಗ ಟೇಬಲ್ ಟಾಪರ್, ಸಾಯಿ ಸುದರ್ಶನ್ ಆರೆಂಜ್ ಕ್ಯಾಪ್, ಪ್ರಸಿದ್ಧ ಪರ್ಪಲ್ ಕ್ಯಾಪ್. ಸೊ ಇದೆಲ್ಲವೂ ಕೂಡ ಒಂದು ಒಳ್ಳೆ ಟೀಮ್ನ ಸೂಚನೆ. ಅವರ ಟೀಮ್ ಚೆನ್ನಾಗಿರೋದು, ಟೀಮ್ನ ಪ್ಲೇಯರ್ಗಳು ಟಾಪಲ್ಲಿರೋದು. ಸೊ ಇದು ಗುಜರಾತ್ ಟೀಮ್. ಅವರ ಜೊತೆಗೆ ಈಗ ರೇಸ್ನಲ್ಲಿರೋದು ಡೆಲ್ಲಿ ಕ್ಯಾಪಿಟಲ್ಸ್. ಡೆಲ್ಲಿ ಇವತ್ತು ಒಂದು ಭಾಳ ಮುಖ್ಯವಾದಂಥ ಮ್ಯಾಚನ್ನು ಆಡ್ತಾರೆ ಲಕ್ನೋ ವಿರುದ್ಧ. ಹಿಂದಿನ ಮ್ಯಾಚಲ್ಲಿ ಈ ಡೆಲ್ಲಿ ಲಕ್ನೋ ಆಡಿದಾಗ KL ಇರಲಿಲ್ಲ, ಯಾಕಂದರೆ ಮಗುವಿನ ನಿರೀಕ್ಷೆ ಇತ್ತು ಅವರಿಗೆ. ಗೋಯಂಕಾ ವಿರುದ್ಧ ಹೇಗೆ ಆಡ್ತಾರೆ, ಆ ಒಂದು ಸೇಡನ್ನು ತೀರಿಸುವಂಥದ್ದು KL ರಾಹುಲ್ ಕಡೆಯಿಂದ ಹೇಗಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಸೊ ಇವತ್ತು ಆ ಮ್ಯಾಚ್ ನಡೆಯುತ್ತೆ. ಎಲ್ಲರೂ ಕೂಡ ಭಾಳ ವೆಯ್ಟಿಂಗಲ್ಲಿರೋದು ಆ ಮ್ಯಾಚಿಗೆ. ಸೊ ಇದು ಭಾಳ ಮುಖ್ಯವಾಗಿ ನಾವು ಈ KL ರಾಹುಲ್ ಅವರ ಕಂಬ್ಯಾಕ್, ಈ ಸಲ ಅವ್ರು ಆಡ್ತಿರುವಂಥ ಝೀಲ್, ಜೊತೆಗೆ ಚಿನ್ನಸ್ವಾಮಿಲಿ ಗೆದ್ದ ನಂತರ ಅವ್ರು ಮಾಡಿದಂಥ ಸೆಲೆಬ್ರೇಷನ್, ಇವತ್ತಿನ ಮ್ಯಾಚಲ್ಲಿ ಹೇಗೆ ಯಾವ ರೀತಿ ಸೆಲೆಬ್ರೇಷನ್ ಇರುತ್ತೆ, ಎಷ್ಟು ರನ್ ಗಳಿಸ್ತಾರೆ, ಸ್ಟ್ರೈಕ್ ರೇಟ್ ಇಲ್ಲ, ಟೀಮ್ಗೋಸ್ಕರ ಆಡಲ್ಲ ಅಂತೆಲ್ಲ ಒಂದಷ್ಟು ಆರೋಪಗಳು ಸಂಜೀವ್ ಗೋಯಂಕಾ ಅವರು ಒಂದಷ್ಟು ಪರೋಕ್ಷವಾಗಿ ಮಾಡಿದರು. ಸೊ ಅದಕ್ಕೆ ಇವತ್ತು KL ರಾಹುಲ್ ಬ್ಯಾಟ್ ಮೂಲಕ ಉತ್ತರ ಕೊಡ್ತಾರೆ. ಅದಕ್ಕೂ ಕೂಡ ವೆಯ್ಟಿಂಗ್ ಇದೆ. ಇವತ್ತು ಒಂದು ದೊಡ್ಡ ಇನ್ನಿಂಗ್ಸ್ ಬರಬೇಕು, ಸೆಂಚುರಿ ಬಂದರೂ ಬೇಜಾರಿಲ್ಲ, ಅಥವಾ ಒಂದು ಸ್ಫೋಟಕವಾದಂಥ ಇನ್ನಿಂಗ್ಸ್ ಬಂದರೂ ಖುಷಿಯಾಗುತ್ತೆ ಎಲ್ರಿಗೂ ಕೂಡ. ಒಂದು ಕರೆಕ್ಟಾದಂಥ ಉತ್ತರ ಅದೇ ಫ್ರಾಂಚೈಸಿ ವಿರುದ್ಧ, ಅದೇ ಓನರ್ ವಿರುದ್ಧ ಕೊಟ್ಟಾಗ. ಸೊ ಇದು ಇವತ್ತಿನ ಮ್ಯಾಚ್. ಹಾಗೆ ನಿನ್ನೆ ಮ್ಯಾಚ್ನ ಬಗ್ಗೆ ಡೀಟೇಲ್ಸ್. ಸದ್ಯಕ್ಕೆ 4 ಟೀಮ್ಗಳು ಟಾಪಲ್ಲಿವೆ. ಗುಜರಾತ್ ಟೈಟನ್ಸ್, DC, RCB, ಪಂಜಾಬ್.
ಸೊ ನಿಮ್ಮ ಪ್ರಕಾರ ಯಾರು ಟಾಪ್ 4 ಉಳ್ಕೋತಾರೆ ಈಗಿನ ಒಂದು ಆಟವನ್ನು ನೋಡಿದಾಗ? ಮುಂಬೈ ಏನಾದರೂ ಸರ್ಪ್ರೈಸ್ ಕೊಡುತ್ತೆ, ಯಾಕಂದರೆ 8 ಮ್ಯಾಚಲ್ಲಿ 4 ಗೆದ್ದಿದ್ದಾರೆ, 4 ಸೋತಿದ್ದಾರೆ ಅವರು. ಸೊ ಅವರು ಕೂಡ ಮೇಲೆ ಬಂದರು, ಅಚ್ಚರಿ ಇಲ್ಲ. ಮುಂಬೈ ಅಂತ ಒಂದು ಅಬಿಲಿಟಿ ಇರುವಂಥ ತಂಡ. ಸೊ ನಿಮ್ಮ ಪ್ರಕಾರ ಟಾಪ್ 4 ಯಾರು ಉಳ್ಕೋತಾರೆ? ದಯವಿಟ್ಟು ಕಮೆಂಟ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.